ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಬಹುದು ಒಂದು ದೊಡ್ಡ ಕಳ್ತನ ಅಂದ್ರೆ ಆಲ್ಮೋಸ್ಟ್ 70 kg ಸಿಲ್ವರ್ ಒಂದು ಅಂಗಡಿಯಿಂದ ಕಳ್ತನ ಆಗಿತ್ತು. ಸಾಕಷ್ಟು ಚರ್ಚೆ ಆಯಿತು. ಯಾಕಂದ್ರೆ ಆ ಗೋಡೆ ಹಿಂದ್ಗಡೆಯಿಂದ ಗೋಡೆ ಬ್ರೇಕ್ ಮಾಡಿ ಎಂಟ್ರಿ ಆಗಿ ಈ ತರ ಮಾಡಿದ್ರು. ಬಟ್ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ 3 ಜನಗೆ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ತೆಲಂಗಾಣ ಸ್ಟೇಟ್ ಇಂದ, ಇಬ್ರು ರಾಜಸ್ಥಾನ್, ಮೂಲತಃ 3 ಜನ ರಾಜಸ್ಥಾನದವರು, ಬಟ್ ಒಬ್ಬ ಅದರಲ್ಲಿ ತೆಲಂಗಾಣದಲ್ಲಿ ವಾಸ ಮಾಡ್ತಾ ಇದ್ರು. ಟೋಟಲ್ 98.39 lakhs ವರ್ತ್ 35 kg ಈಗ ಸದ್ಯಕ್ಕೆ ರಿಕವರಿ ಆಗಿದೆ. ದಾಖಲಾತಿ ಅವ್ರು ಕೊಟ್ಟಿಲ್ಲ ಇನ್ನು 70 kg, ಆದ್ರೂ ಅವ್ರು ಹೇಳೋ ಪ್ರಕಾರ 70 ಕಂಪ್ಲೇಂಟ್ ಅಲ್ಲಿ 70 kg ಹೋಗಿದೆ ಅಂತ ಹೇಳ್ತಾರೆ. ಸ್ಟಿಲ್ ಕೆಲವು ಆರೋಪಿಯವರು ಸಿಗ್ಬೇಕು. ಬಹುಶಃ ಅವ್ರ ಕಡೆಯಿಂದ ಸಿಗ್ತದೆ. ಸದ್ಯಕ್ಕೆ 98 lakhs ರಿಕವರಿ ಆಗಿದೆ. ಇದು ಬಹಳ ಒಳ್ಳೆ ಕೇಸ್. ಯಾಕಂದ್ರೆ ಇದರಲ್ಲಿ ಮುಂಚೆ ಯಾವ್ದು ಕ್ಲೂ ಇರ್ಲಿಲ್ಲ. ಬಟ್ ನಮ್ಮವರು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ರಿಕವರಿ ಕೂಡ ತುಂಬಾ ಚೆನ್ನಾಗಿ ಪೊಲೀಸ್ ಹೆಲ್ಪ್. ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಬಹುದು ಒಂದು ದೊಡ್ಡ ಕಳ್ತನ ಅಂದ್ರೆ ಆಲ್ಮೋಸ್ಟ್ 70 kg ಸಿಲ್ವರ್ ಒಂದು ಅಂಗಡಿಯಿಂದ ಕಳ್ತನ ಆಗಿತ್ತು. ಸಾಕಷ್ಟು ಚರ್ಚೆ ಆಯಿತು. ಯಾಕಂದ್ರೆ ಆ ಗೋಡೆ ಹಿಂದ್ಗಡೆಯಿಂದ ಗೋಡೆ ಬ್ರೇಕ್ ಮಾಡಿ ಎಂಟ್ರಿ ಆಗಿ ಈ ತರ ಮಾಡಿದ್ರು. ಬಟ್ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ 3 ಜನಗೆ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ತೆಲಂಗಾಣ ಸ್ಟೇಟ್ ಇಂದ, ಇಬ್ರು ರಾಜಸ್ಥಾನ್, ಮೂಲತಃ 3 ಜನ ರಾಜಸ್ಥಾನದವರು, ಬಟ್ ಒಬ್ಬ ಅದರಲ್ಲಿ ತೆಲಂಗಾಣದಲ್ಲಿ ವಾಸ ಮಾಡ್ತಾ ಇದ್ರು. ಟೋಟಲ್ 98.39 lakhs ವರ್ತ್ 35 kg ಈಗ ಸದ್ಯಕ್ಕೆ ರಿಕವರಿ ಆಗಿದೆ. ದಾಖಲಾತಿ ಅವ್ರು ಕೊಟ್ಟಿಲ್ಲ ಇನ್ನು 70 kg, ಆದ್ರೂ ಅವ್ರು ಹೇಳೋ ಪ್ರಕಾರ 70 ಕಂಪ್ಲೇಂಟ್ ಅಲ್ಲಿ 70 kg ಹೋಗಿದೆ ಅಂತ ಹೇಳ್ತಾರೆ. ಸ್ಟಿಲ್ ಕೆಲವು ಆರೋಪಿಯವರು ಸಿಗ್ಬೇಕು. ಬಹುಶಃ ಅವ್ರ ಕಡೆಯಿಂದ ಸಿಗ್ತದೆ. ಸದ್ಯಕ್ಕೆ 98 lakhs ರಿಕವರಿ ಆಗಿದೆ. ಇದು ಬಹಳ ಒಳ್ಳೆ ಕೇಸ್. ಯಾಕಂದ್ರೆ ಇದರಲ್ಲಿ ಮುಂಚೆ ಯಾವ್ದು ಕ್ಲೂ ಇರ್ಲಿಲ್ಲ. ಬಟ್ ನಮ್ಮವರು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ರಿಕವರಿ ಕೂಡ ತುಂಬಾ ಚೆನ್ನಾಗಿ ಪೊಲೀಸ್ ಹೆಲ್ಪ್